ವಾವ್, ಎಷ್ಟು ಕಡಿಮೆ ಬೆಲೆಗೆ ಇಂಥ ಸೂಪರ್ ಸೈಕಲ್ಲು. ಇದೇನಾದ್ರು ಉಪಯೋಗ ಬರುತ್ತೆ ಅನ್ನೋದಾದ್ರೆ ಬಡವರೆಲ್ಲರೂ ಈ ಸೈಕಲ್ನೇ ತಗೊಳ್ತಾರೆ. ನಾವೆಲ್ಲರೂ ಸೇರಿ ಇದನ್ನ ಪುರ್ಪುರಿ ನಗರದಲ್ಲಿ ಮಾರಿ ಸಕ್ಕತ್ತು ದುಡ್ಡು ಮಾಡೋಣ, ಏನಂತೀರಾ? ಬನ್ನಿ ಒಂದ್ ಟ್ರಯಲ್ ನೋಡೋಣ. ಸ್ಟಡಿ ಗೋ. ಅಯ್ಯಪ್ಪ, ನಿಮ್ ಡಬ್ಬಾ ಸೈಕಲ್ ನನಗೆ ಬೇಡ ಡಾಕ್ಟ್ರೇ, ಓಡ್ಸಲ್ಲ. ಯಾರು ಇಲ್ಲ. ನಿನ್ ಸೀಟು ಕೆಳಗಡೆ ಬಗ್ಬಿಟ್ಟೈತಲ್ಲ. ಅಯ್ಯೋ ಸೊಂಟ ಮುರ್ದೈತ್ ಕಣಪ್ಪತ್ಲು. ಅದೇನದು? ನಡೆಯ ನೋಡೋಣ. ಅಯ್ಯೋ, ಕೈಗೆ ಸಿಕ್ಕಿದ್ ಒಂದು ಕಲ್ಲು. ಎಷ್ಟು ಹೊಟ್ಟೆ ಹಸು ಆಗ್ತಿದೆ. ಹೊಟ್ಟೆ ತುಂಬಾ ಏನಾದ್ರು ಒಂದ್ ಸಮೋಸ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ಲೋ ಪತ್ಲು. ಈ ಚಮತ್ಕಾರ ಎಲ್ಲ ಈ ಕಲ್ಲದೇ ಇರ್ಬೇಕು ಕಣ. ಈ ಕಲ್ನ ನೀ ಸಮೋಸ ಕೇಳ್ದಲ್ಲ, ಎಷ್ಟು ಬಿಸಾಕೈತ್ ನೋಡು. ನೋಡು ಎಷ್ಟು ದೊಡ್ಡ ಸಮೋಸ ಇದು. ಇದು ಅಸಾಧ್ಯ. ಮತ್ತೆ ನಾವು ಟ್ರೈ ಮಾಡೋಣ. ಈ ಸಮೋಸ ಮಾಯ ಆಗ್ಲಿ, ಮತ್ತೆ ನಮ್ಗೆ ಸಖತ್ತಾಗಿರೋ ನಾರ್ಮಲ್ ಸಮೋಸ ಸಿಗ್ಲಿ. ಏನಂತೀಯ ಪತ್ಲು? ಇರಪ್ಪ, ಬುಲ್ಡ ಹೋಯ್ತು. ರೇ, ಸಮೋಸನ ತಟ್ಟೆಲ್ ಕಳ್ಸು ಅಂತ ಹೇಳೋದಲ್ವೇನ ನೀನು? ಈಗ ಬರ್ತಾ ಲೈಫಲ್ಲಿ ನಿಜವಾದ ರಂಗು. ಮಜಾ ನಿನಗ್ ಸಿಕ್ತಾಯ್ತಪ್ಪ. ನನಗ್ ನೋಡು, ಬುಲ್ಡಗ್ ಬಿಸಿನೀರ್ ಕಾಯಿಸ್ತಾ ಐತಿ ಸಮೋಸ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಸಮೋಸನು ಮಾಯ ಆಗೋಗ್ಲಿ. ಇದೇನ್ ಮಾಡ್ಬಿಟ್ಯೋ? ಎಲ್ಲ ಸಮೋಸನ ಮಾಯ ಮಾಡ್ಬಿಟ್ಟಿಯಲ್ಲ ಪತ್ಲು. ಹೊಟ್ಟೆ ತುಂಬಾ ತಿಂದೆಲ್ಲೋ, ಇನ್ನೇನೋ ಬೇಕು? ಮೊದ್ಲು ಮನೆಗೆ ಹೋಗೋಣ ನಡಿ. ನೋಡು, ಈ ಕಲ್ಲು ಬಗ್ಗೆ ಪುರ್ಪುರ ನಗರದಲ್ಲಿ ಯಾರಿಗೂ ಹೇಳ್ಬೇಡ ನೀನು, ಗೊತ್ತಾಯ್ತಾ? ನಂಗೆ ದಡ್ಡ ಅನ್ಕೊಂಬಿಟ್ಟ. ಚಿಂಗಂ ಸರ್, ನೀವ್ಯಾಕೆ ಇಷ್ಟು ಸ್ಯಾಡ್ ಆಗ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಎಷ್ಟು ದಿನ ಆಯ್ತು ನಾನು ಯಾರಿಗೂ ಡೈಲಾಗ್ ಹೊಡಿ ಅವಕಾಶನೇ ಸಿಕ್ಲಿಲ್ಲ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಯಾರಿಗೂ ಡೈಲಾಗ್ ಹೊಡಿ ಅವಕಾಶ ಸಿಗ್ತಿಲ್ಲ. ನಿಮಗೆ ಕಾನೂನ್ ಮೇಲೆ ಪ್ರಾಮಿಸ್, ಅವ್ರ ಮೇಲೆ ಪ್ರಾಮಿಸ್, ಇವ್ರ ಮೇಲೆ ಪ್ರಾಮಿಸ್. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಆದ್ರೆ ಯಾಕೆ ಹೇಳಿಲ್ಲ ನೀವು? ಯಾವ ಅಪರಾಧಿನೂ ಕೈಗೆ ಸಿಗ್ತಾ ಇಲ್ಲ. ಎಲ್ಲರೂ ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತಾನೆ ಗೊತ್ತಿಲ್ಲ ಪತ್ಲು. ಚಿಂಗಂ ಸರ್, ನೀವೇನು ಯೋಚನೆ ಮಾಡ್ಬೇಡಿ. ಭಗವಂತ ಕಂಡುಬಿಟ್ಟ ಅಂದ್ರೆ ಬಚ್ಚಿಕೊಂಡಿರೋ ಕೇಡಿಗಳೆಲ್ಲ ನಿಮ್ ಮುಂದೆ ಬಂದು ಕೈ ಕಟ್ಕೊಂಡು ನಿಂತ್ಕೊಂತಾರೆ. ಅಯ್ಯಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ಮೇಲ್ಗಡೆಯಿಂದ ಮಳೆ ಬೀಳ್ತಾ ಇದೆಯಾ? ಕಲ್ಲಿನ ಮಳೆ. ಪತ್ಲು, ಏನ್ ಮಾಡ್ಬಿಟ್ಟೆ? ನಿನ್ ಕೈಯಲ್ಲಿರೋ ಕಲ್ಲನ್ನು ಕೊಟ್ಬಿಡ. ಓಡನ್ ಬಾರೋ ಇಲ್ಲಿಂದ. ಏಯ್, ನಾವ ಕಳ್ತನ ಮಾಡ್ತಾ ಬ್ಯುಸಿ ಆಗಿದ್ವಿ, ಇಲ್ಲಿ ಹ್ಯಾಕ್ ಬಂದ್ವಿ? ಅರ್ಥ ಮಾಡ್ಸ್ ಹೇಳೋ, ಯಾಕೆ ಈಗ ನಾವ್ ಇಲ್ಲಿಗೆ ಬಂದ್ವಿ ಅಂತ. ಎಂತ ಕವನ ಹೇಳಿದ್ರಿ ಅಲ್ವೇ ನನ್ನ ಬರ್ಟು? ಆ ಮಾತ್ ಬಿಡು. ಅಲ್ಲಿ ನೋಡು, ಮೋಟು ಪತ್ಲು ಹೆಂಗ್ ಓಡ್ತಾ ಇದಾರೆ. ಎಲ್ಲದಕ್ಕೂ ಅವರೇ ಕಾರಣ ಕಣ. ತಡಿಯಾ ಬಾ. ಮೋಟು ಪತ್ಲು, ನನ್ನ ಗೆಳೆಯರೇ, ನೀವ್ಯಾಕೆ ಓಡ್ ಬರ್ತಾ ಇದ್ದೀರಾ ನನ್ನ ಸೈಕಲ್ ಅಲ್ಲಿ? ನಮ್ಗಿನ್ ಯಾವ ಸೈಕಲ್ ಬೇಡ ಸ್ವಾಮಿ, ಕ್ಷಮಿಸ್ಬಿಡಿ. ಇವ್ರ ಮಾತನಾಡ್ತ ಸೈಕಲ್ ಸರಿಯಾಗಿಲ್ಲ, ಅದಕ್ಕೆ ಅಲ್ಲೇ ಗುಜರಿಗೆ ಹಾಕ್ಬಿಟ್ಟು ಬಂದ್ಬಿಟ್ಟು. ನೋಡಿ, ಈ ಸೈಕಲ್ ಗೀಕಲ್ ಚಿಕ್ಕ ಗಾಡಿಗಳ ಬಗ್ಗೆ ನಮ್ಮ ಹತ್ರ ಇನ್ಮೇಲೆ ಮಾತಾಡ್ಬೇಡಿ. ನಾವು ಮನಸ್ಸು ಮಾಡಿದ್ರೆ ಬೆಂಚ್ ಕಾರೇ ತಗೋತೀವಿ, ಗೊತ್ತಾ? ಓ ಮೈ ಗಾಡ್, ನೀವು ಕಾರ್ ಹೆಂಗ ತಗೊಳ್ತೀರಾ? ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ವೇ ಇಲ್ವಲ್ಲಪ್ಪ. ಕಾಸು ಯಾರಿಗ್ ಬೇಕು? ನಾವು ಭಗವಂತರ ಹತ್ರ ಕೇಳ್ಕೊಂಡ್ರೆ ಸಾಕು, ಭಗವಂತ ಕಾರ್ ಕೊಟ್ಬಿಡು ಅಂತ. ಅಷ್ಟ ಎದುರುಗಡೆ ಬಂದು ನಿಂತ್ಬಿಡುತ್ತೆ, ಅಷ್ಟೇನೆ. ನೋಡ್ರಿ, ನಿನ್ ಕಾರ್ ಬಂತು. ನಾನು ಗಮನಿಸ್ಲೇ ಇಲ್ಲ ಪತ್ಲು. ಈ ಕಲ್ಲು ನನ್ನ ಕೈಯಲ್ಲ ಐತಲ್ವಾ? ಮೊದ್ಲು ಬಾಯಿ ಮುಚ್ಕೊಂಡು ಮನೆಗೆ ನಡಿಯಪ್ಪ ನೀನು. ಈ ಕಲ್ಲಿನ ವಿಷಯ ಊರಿಗೆಲ್ಲ ಟಮ್ ಟಮ್ ಮಾಡೋದ್ ಬಿಡು. ನಾನೇನ್ ದಡ್ಡ ಏನಲ್ಲೋ ಈ ಕಲ್ಲಿನ ವಿಷಯ ಊರಿಗೆಲ್ಲ ತಿಳ್ಸಕ್ಕೆ. ನಿನಗಿಂತ ಬುದ್ಧಿವಂತ. ಓ ಮೈ ಗಾಡ್, ಇವ್ರ ಬಳಿ ಯಾವ್ದೋ ಚಮತ್ಕಾರಿ ಕಲ್ಲಿದೆ, ಅದಕ್ಕೆ ಈ ಕಾರ್ ಇಲ್ಲಿಗೆ ಬಂದ್ಬಿಡ್ತು ಡಾಕ್ಟ್ರೆ. ಆ ಕಲ್ಲನ್ನ ನಾವು ಕಿತ್ಕೊಂಡ್ಬಿಡೋಣ. ಮೋಟು, ನನ್ನ ಜೀವದ ಗೆಳೆಯ, ನನ್ನ ಆಪ್ತ ಮಿತ್ರ, ಆ ಕಲ್ಲನ್ನ ನನಗೂ ತೋರಿಸು. ಓಡೋ. ಡ್ರೈವರ್ ಗಾಡಿ ಓಡಿಸು, ಎಕ್ಸಲೇಟರ್ ಕೊಡು, ಅವ್ರು ತಪ್ಪಿಸ್ಕೊಂಡು ಹೋಗ್ಬಾರ್ದು. ಬಸ್, ಈ ಕವನದಲ್ಲಿ ಮಜಾ ಸಿಕ್ಲಿಲ್ಲ ನನಗೆ. ಯಾವಾಗ ನೋಡಿದ್ರು ಕವಿತೆ ಬಗ್ಗೆ ಬಡ್ಕೋತ ದಡಿಯಾ ಮುಂಡಲೆ. ಸುಮಾರು ನಾನೇನು ಕವಿ ಸಮ್ಮೇಳನ ನಡೆಸ್ತಾ ಇದ್ದೀನೇನೋ.
ಮೋಟು ಏನಾದ್ರು ಯೋಚನೆ ಮಾಡೋ, ಇಲ್ಲಾಂದ್ರೆ ಈ ಕಲ್ಲನ್ನ ಅವ್ರು ಕಿತ್ಕೊಂಡ್ಬಿಡ್ತಾರೆ. ಖಾಲಿ ಹೋಟೆಲ್ ತಲೆ ಓಡೋದಿಲ್ಲ ಕಣೋ, ನೀನೇನಾದ್ರೂ ಐಡಿಯಾ ಮಾಡೋ ಬದ್ಲು. ಐಡಿಯಾ? ಆ ಕಲ್ಲನ್ನ ಇಲ್ಲಿ ಕೊಡು. ಹಾರೋ ಕಾರೆ ಬೇಗ ಬಾ, ನಮ್ಮನ್ನ ಇಲ್ಲಿಂದ ಬೇಗ ಹಾರಿಸ್ಕೊಂಡು ಹೊರಟೋಗು. ಈಗ ಯಾರು ನಮ್ಮನ್ನ ಹಿಡಿಯಕ್ಕಾಗದಲ್ಲ ಬದ್ಲು. ಈ ಡ್ರೈವರ್ ಕಾರ್ ಬೇಗ ಓಡಿಸೋ, ಬೇಗ. ಈ ಡ್ರೈವರ್ ಕೆಲಸನ ಬಿಡ್ತಾನೆ, ತಾಕತ್ತಿದ್ರೆ ನೀನೇ ಹಾರ್ಸಪ್ಪ. ಅಯ್ಯೋ ಕಬಡ್ಡಿ ಕಾರ್ಪೆಟ್ ಮೇಲೆ ಕೂತ್ಕೊಂಡು ಹೋಗ್ಬೇಕು ಕಣೋ, ನೇತಾಡ್ಕೊಂಡಲ್ಲ. ಎಷ್ಟು ದೂರ ಹಿಂಗೆ ಹೋಗೋದ ಮೊದಲು? ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಕಾನೂನ್ ಮೇಲೆ ಪ್ರಾಮಿಸ್, ನನ್ನ ಯೂನಿಫಾರ್ಮ್ ಮೇಲೆ ಪ್ರಾಮಿಸ್. ಅಯ್ಯೋ ಕಬಡ್ಡಿ! ಅಯ್ಯೋ ಮೋಟು ಕಲ್ ಬಿದ್ದಾಯ್ತಲ್ಲ. ಹೂಗಳು ಸ್ಟಾಪ್. ಅಯ್ಯೋ ಅಯ್ಯಪ್ಪ, ಯಾವ್ದಾದ್ರು ಚಿಕ್ಕದಾಗಿರೋ ಏರೋಪ್ಲೇನ್ ಅಲ್ಲಿ ಕೂತ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅಯ್ಯೋ ಬಾರೋ. ಕಬಡ್ಡಿ! ಅಮ್ಮಮ್ಮ! ಅಯ್ಯಯ್ಯೋ! ಮೋಟು ಹೆಂಗಾರು ಕಲ್ ಕಿತ್ಕೊಳ್ಳೋ. ಕಬಡ್ಡಿ! ಐತ್ಲಾಗ ಮೋಟು ಬದಲು ಕಾರ್ಪೆಟು ಮಾಯ ಆಗಿ ಹೋಗ್ಬಿಡ್ಲಿ. ಕಸ್ಕಸೆ, ನಿನ್ ಪ್ಲೇನು ಎಕ್ಕುಟ್ಟೋಗ್ಲಿ. ಅಯ್ಯೋ ಕಬಡ್ಡಿ ಕಬಡ್ಡಿ ಅಬ್ಬ ಕಬಡ್ಡಿ! ಕಬಡ್ಡಿ. ಅಯ್ಯೋ ಅಬ್ಬ! ನಿಂತ್ಕೋ ಡಾಕ್ಟರ್ ಮುನ್ಸ್ವಾಮಿ, ಆ ಕಲ್ಲನ್ನ ನಮಗ್ ವಾಪಸ್ ಕೊಟ್ಬಿಡ. ನಿಂತ್ಕೊಳ್ಳಿ, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಯಾರಾದ್ರೂ ಅವ್ರಿಗೆ ಹೇಳಿ ಈ ಡಾನ್ ಓಡೋದ್ರಂದ್ರೆ ಇಷ್ಟ ಇಲ್ಲ ಅಂತ. ಕಮಾನ್ ಟೆಲ್ ಹಿಮ್. ಬಾಸ್ ಬಾಸ್, ಇನ್ನು ಸ್ವಲ್ಪ ದೂರ ಓಡ್ಬೇಕು ಅನ್ಸುತ್ತೆ. ನಾವು ಯಾವ್ದಾದ್ರು ಕವನ ಹೇಳಿ, ಟೈಮ್ ಪಾಸ್ ಆಗುತ್ತೆ. ಕವಿತೆ ಹೇಳೋ ಟೈಮ್ ಅಲ್ಲ ಕಣೋ, ತಡಿಯೋ, ಅವ್ರು ಹಿಡಿಬೇಕು ಮೊದ್ಲು. ಕಲೆ ಕಲೆ ನನ್ನ ಮಾಯ ಮಾಡ್ಬಿಡು, ನಾನು ಯಾರ ಕಡೆಗೂ ಕಾಡ್ಬಾರ್ದು. ಅಯ್ಯಪ್ಪ, ಇದೇನ್ ಮಾಯ ಇದು? ಕಾಣ್ತಾನೆ ಇಲ್ವಲ್ಲ. ಇವರೆಲ್ಲ ಕಣ್ಣ ಮುಚ್ಚಲ ಆಟ ಆಡಕ್ ಬಂದಿದ್ದಾರ ಹೇಗೆ? ಕಲ್ ಕೊಡು, ನನ್ ಕಲ್ ವಾಪಸ್ ಕೊಡು, ಬೇಗ ಕೊಡು. ನಾನು ಹಿಡಿಯೋದಷ್ಟು ಸುಲಭ ಅಲ್ಲ, ಅಸಾಧ್ಯ. ನನ್ ಕಲ್ಲೇ ಡಾಕ್ಟರ್ ಮತ್ತೆ ಕಾಣಿಸ್ಕೋಬೇಕು. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್, ಎಲ್ಲ ಡಾನ್ಗಳಿಗೂ ನಾನೇ ಡಾನ್. ಜಾನೇ, ಆ ಕಲ್ಲನ್ನು ಕೊಟ್ಬಿಡ, ಇಲ್ಲಾಂದ್ರೆ ನಿನ್ ಮೈ ಕೈ ಮುರಿದಾಕ್ಬಿಡ್ತೀನಿ. ಕೊಟ್ಬಿಡ. ಮರ್ಯಾದೆ ಕೊಟ್ಟು ಮಾತಾಡು. ನೀನು ರಾಜರ ಜೊತೆ ಮಾತಾಡ್ತಾ ಇದ್ಯಾ. ನಾನು ಈ ಸಿಕಂದರ್ದ ಗ್ರೇಟ್, ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತ ಇದ್ದೇನೆ. ಸಿಪಾಯಿಗಳೇ, ಜಗತ್ತನ್ನು ಗೆಲ್ಲುವ ಸಮಯ ಬಂದಿದೆ. ಈ ಸೇನೆಯಿಂದ ಬಚಾವಾಗಕ್ಕೆ ನಮಗೊಂದು ಒಳ್ಳೆ ಕೋಟೆ ಸಿಕ್ಕಿದ್ರೆ ಸಾಕಪ್ಪ, ಎಸ್ಕೇಪ್ ಆಗ್ಬೋದು. ಓ ಮೈ ಗಾಡ್, ಇದು ಎಂತ ಮ್ಯಾಜಿಕ್ ಮೋಟು? ನನ್ಗನ್ಸುತ್ತೆ ಆ ಡಾನು ನಮಗೋಸ್ಕರ ಕೋಟೆ ಕೇಳ್ದ ಅಂತ, ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಅಯ್ಯಪ್ಪ, ಇವರೆಲ್ಲ ನಮ್ ಹಿಂದೆ ಬಿದ್ದಿರೋದ್ ನೋಡಿದ್ರೆ ಏನು ದುನಿಯಾನೇ ನಮ್ ಕೈಲಿದೆ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಿಂದ ಯಾಕೆ ಬರ್ತಾ ಇದ್ರ? ಓಡಾಗ್ರೋ, ಇಲ್ಲಿ ಬರ್ಬೇಡಿ, ನಮ್ಗೆ ಬೇಕಾದಷ್ಟು ಕೆಲಸ ಇದೆ. ಮೋಟು, ಕಲ್ಲು ನಿನ್ ಜೋಬಲ್ಲ ಇದೆಯಲ್ಲ.
ಅದಕ್ಕೆ ನಾ ಈ ಕೋಟೆಗೆ ಬಂದಿದ್ದು. ಈಗ್ಲೇ ಈ ಸಿಕ್ಕಂದನ್ನ ಸರಿ ಮಾಡ್ಬಿಡ್ತೀನಿ ಇರು. ನನ್ ಲವ್ಲಿ ಕಲ್ಲೆ, ಇಲ್ಲಿ ತನಕ ನಿನ್ ಮಾಯದಿಂದ ಅದೆಲ್ಲಾನು ನೀನು ಮಾಯ ಮಾಡ್ಬಿಡು. ಮತ್ ನೀನು ಮಾಯ ಆಗಿ ಹೋಗು. ಆಗ ಯಾರು ದುರಾಸೆ ಬಿದ್ದು ಹಾಳಾಗೋಗದೇ ಇಲ್ಲ. ಅಯ್ಯೋ ಏನ್ ಕೇಳ್ಕೊಂಡ ನೀನು ಮೋಟು? ಸಾರಿ, ನಾನು ಏನ್ ಹೇಳ್ಬಿಟ್ಟೆ? ಕಲ್ ಮಾಯ ಆಗೋದ್ರಿಂದ ಯಾರು ಅದನ್ನ ವಾಪಸ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಂಗೆ ಹೇಳ್ದೆ. ನನಗೇನು ಗೊತ್ತಿತ್ತು ಅದು ನನಗೂ ಕಾಣೋದಿಲ್ಲ ಅಂತ. ಐ ಆಮ್ ವೆರಿ ವೆರಿ ಸಾರಿ ಕಣ್ರಪ್ಪ. ಅಯ್ಯೋ ಮೋಟು, ನೀನು ಯಾರ ಕಣ್ಗೂ ಕಾಣಲ್ಲ. ಏನಂತೀರ ಸ್ನೇಹಿತರೆ? ಹೌದೌದು, ನಿಮ್ಮ ಮಾತು ಸರಿ. ಅವನಿಗೆ ಬಿಡಬೇಡ, ನಾನು ಕುಡಿಯೋಣ, ಒಂದು ಕವನ ಹೇಳಿ. ಯಾರಾದ್ರೂ ಸಹಾಯ ಮಾಡಿ ಪ್ಲೀಸ್. ಪತ್ಲು ಅಲ್ಲಿ ನೋಡ. ಮರ್ಬೇಡ್ ಪತ್ಲು, ಅದ್ ಮರ್ಬೇಡ್ ಕಣೋ. ಅದು ಮತ್ಸ್ಯಕನ್ಯನೇ. ಲೇ ಇದೆಂಗೋ ಸಾಧ್ಯ? ಮತ್ಸ್ಯಕನ್ಯೆ ಹೆಂಗೋ ಬಂದ್ಲು? ನಾವಿದನ್ನ ಬರೀ ಕಥೆನಲ್ಲಿ ಓದಿರೋದು ಅಷ್ಟೇಪ. ಅದು ನಮ್ ಹೆಲ್ಪ್ ಕೇಳ್ತಾ ಇತ್ತು ಕಣ ಪತ್ಲು. ಏ ಮೋಟು ಪತ್ಲು, ನನ್ನ ಪ್ರಾಣ ಸ್ನೇಹಿತರೇ, ನನ್ನ ಆಪ್ತ ಮಿತ್ರರೇ, ಏನ್ ಮಾಡ್ತಿದ್ದೀರಪ್ಪ ನೀವು? ಮರ್ಬೇಡ್ ಸಿಕ್ಕಿತ್ತು ಪಾಪ. ಮರ್ಬೇಡ್ ಹಾರ್ಕೊಂಬಂದು ನಮ್ ಹೆಲ್ಪ್ ಕೇಳ್ತಾ ಇತ್ತು ಡಾಕ್ಟ್ರೆ. ಎಲ್ಲೋಯ್ತೋ ಗೊತ್ತಿಲ್ಲ ಡಾಕ್ಟ್ರೆ. ಓ ಮೈ ಗಾಡ್, ಮರ್ಮೇಡ್, ನೀವಿಬ್ರು ನಮ್ಮನ್ನ ಗೂಬೆಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಏನ್ ನಲ್ಲ ತಂಗಾದೇವಿ ಕತೆ ಹೇಳ್ತಿದ್ದೀರೇನಪ್ಪ ನೀವು? ಮತ್ಸ್ಯಕನ್ಯೆ ಬಂದ್ಲಂತೆ, ಇವ್ರು ಅದನ್ನ ನೋಡಿದ್ರಂತೆ. ಅಯ್ಯೋ ಸಾರಿ, ವೆರಿ ಸಾರಿ. ನಮ್ಮನ್ನ ಹೊರಗಡೆ ತೆಗಿರಿ ಪ್ಲೀಸ್. ಅಪ್ಪ ಮೋಟು, ನನ್ನ ಆಪ್ತ ಮಿತ್ರ, ಆಪ್ತ ಗೆಳೆಯ, ಹೆಂಗಾರು ನಮ್ಮನ್ನ ಮೇಲ್ ತೆಗಿಯಪ್ಪ. ಆಯ್ತು ನಡಿ, ಮತ್ಸ್ಯಕನ್ಯೆ ನೋಡೋಣ. ಅದೆಲ್ಲಿದೆ ಅಂತ ತೋರ್ಸಪ್ಪ. ನೋಡಿ, ಆ ಮರ್ಬೇಡ್ ನಮ್ ಸಹಾಯ ಕೇಳ್ತು. ಅದೇ ಇವತ್ತು ಮನುಷ್ಯತ್ವ ತೋರ್ಸೋ ಸಮಯ ಬಂದಿದೆ ಕಣ್ರು. ಏನಂತೀರಿ? ಓ ಮೈ ಗಾಡ್, ನೀನ್ ಹೇಳೋದು ನಿಜ. ಆ ಜೈಂಟ್ ಲಾಬ್ಸ್ಟರ್ ನಮ್ಮನ್ನೆಲ್ಲ ಸಾಯಿಸ್ಬಿಟ್ರೆ ಈ ಮಾನವನ ಅವಮಾನ ಖಂಡಿತ ಆಗುತ್ತೆ. ನಡೀರಿ ಹೋಗೋಣ, ಏನಾಗುತ್ತೋ ನೋಡೇ ಬಿಡೋಣ ಅಲ್ವಾ? ಓಡೋಗ್ಬಿಡೋಣ. ನಾವು ಓಡೋದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು, ಅದು ಸಹಾಯ ಮಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಈ ಸ್ಪೇರ್ ಗನ್ನು ಇವಾಗ ಕೆಲ್ಸಕ್ಕೆ ಬರುತ್ತೆ. ಎಲ್ಲಿದ್ಯಾ? ಮುನ್ಸಮ್ಮಣ್ಣ ಕಾಪಾಡೇ, ಪತ್ಲು ಕಾಪಾಡೋ. ನೀವಂತೂ ತುಂಬಾನೇ ಧೈರ್ಯವಂತರು. ಹೌದಾ? ಅದು ನಮ್ ಕರ್ತವ್ಯ ಮೇಡಮ್. ಓ ಮೈ ಗಾಡ್, ಪುಸ್ತಕದಲ್ಲಿ ಓದಿದ್ದೆ, ಕತೆಗಳಲ್ಲಿ ಕೇಳಿದ್ದೆ, ಆದ್ರೆ ಮತ್ಸ್ಯಕನ್ಯನ ಇದೇ ಮೊದಲೇ ಸಾರಿ ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿದ್ದಾಳಲ್ವಾ? ಓ ಸುಂದರಿ, ಇವ್ರೆಲ್ರೂ ನನ್ನ ಫ್ರೆಂಡ್ಸು. ಪತ್ಲು, ಡಾಕ್ಟರ್ ಅಣ್ಣ, ರಾಮಣ್ಣ, ಮತ್ತೆ ನನ್ನ ಹೆಸರು ಮೋಟು ಅಂತ. ನನ್ನ ಹೆಸರು ಮೇರಿ. ಮತ್ತೆ ಇವ್ಗಳೆಲ್ಲ ನಮ್ಮನ್ನ ಬದುಕೋಕೆ ಬಿಡ್ತಾ ಇಲ್ಲ. ಇವನ ಲೀಡರ್ ಜಿಂಗ ಅನ್ನೋನು ನನ್ನ ಅಪ್ಪನ್ನ ಬಂಧಿಸಿಟ್ಟಿದ್ದಾನೆ. ನಮಗೆ ಸಹಾಯ ಮಾಡಿ ಪ್ಲೀಸ್. ಅಯ್ಯೋ ಅಳ್ಬೇಡಿ ಪ್ಲೀಸ್, ನಾವು ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ. ಅಲ್ಲ ಗೆಳೆಯರೆ, ನೀನು ಮಾತು ಕೊಟ್ಟಿದ್ಯಾರ ಮೇಲೆ ನಾವು ಸಹಾಯ ಮಾಡೋಣ ಕಣ. ಮೋಟು, ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ನೀವೇನು ಯೋಚನೆ ಮಾಡ್ಬೇಡ್ರಪ್ಪ, ನಿಮ್ ಜೊತೆನಲ್ಲಿ ನಾವು ಬರ್ತೀವಿ. ಓ ಮೈ ಗಾಡ್, ಆ ಭೂಮಿ ತಾಯಿ ದರ್ಶನ ಇನ್ಯಾವತ್ತೂ ಆಗೋದಿಲ್ಲ ಅಂತ ಕಾಣುತ್ತೆ. ಅಯ್ಯೋ ಏನ್ ಮಾಡ್ಲಪ್ಪ. ಇದು ನಮ್ ನಗರ. ಒಂದಾನೊಂದ್ ಕಾಲದಲ್ಲಿ ಇದು ತುಂಬಾನೇ ಸುಂದರವಾಗಿತ್ತು. ಅವನು ನನ್ನ ತಮ್ಮ ಲಕ್ಕಿ ಅಂತ. ತುಂಬಾನೇ ಚೆನ್ನಾಗಿ ಹಾಕಿ ಆಡ್ತಾನವನು. ಏನದ? ನೀವು ಹಾಕಿನೂ ಆಡ್ತೀರಾ? ನಾವು ಎಲ್ಲ ಆಟನೂ ಆಡ್ತೀವಿ. ಭೂಮಿಯಲ್ಲಿ ಆಡೋ ಎಲ್ಲ ಆಟವನ್ನು ಆಡ್ತೀವಿ. ಮತ್ತೆ ನೀವೆಲ್ಲರೂ ಮಾತಾಡೋ ಎಲ್ಲ ಭಾಷೆನೂ ನಾವು ಆಡ್ತೀವಿ.
ಇವರು ನನ್ ಗೆಳೆಯರು. ಇವರು ಜಿಂಗಾನ ಸೈನಿಕರಿಂದ ನನ್ನನ್ನ ಕಾಪಾಡಿದ್ದಾರೆ. ಮತ್ತೆ ಇವರು ನಮ್ಮ ಸಹಾಯಕ್ ಬಂದಿದ್ದಾರೆ. ಮೋಟು, ಇವನು ನನ್ ತಮ್ಮ ಲಕ್ಕಿ. ಮತ್ತೆ ಇವಳು ನನ್ ತಂಗಿ ಚರಿ. ಮತ್ತೆ ಇವರು ಮೋಟು, ಪತ್ಲು, ಡಾಕ್ಟರ್ ಮುನ್ಸ್ವಾಮಿ ಮತ್ತೆ ಗಸಗಸೆ ರಾಮ. ಅಯ್ಯಯ್ಯೋ ಮೋಟು ಅಣ್ಣ, ಬನ್ನಿ ಹಾಕಿ ಆಡೋಣ. ನಡಿ ಹೋಗೋಣ. ಆದ್ರೆ ಈ ಸಿಂಹಾರ್ದ ಹೇಗ್ ಓಡಿಸೋದು ಅಂತ ಗೊತ್ತಿಲ್ವಲ್ಲ. ನೀವು ನಿಮ್ಮ ಕುದುರೆನ ಹೇಗ್ ಓಡಿಸ್ತೀರೋ ಅದೇ ತರಾನೇ ಇದು. ಹಾಗಾದ್ರೆ ಗೇಮ್ ಶುರು ಮಾಡೋಣ. ನಡೆಯಪ್ಪ ಆಡೋಣ. ಓಕೆ. ನಾನು ಆಟಕ್ಕೆ ಬರಲ್ಲಪ್ಪ, ನಾನು ಮೇರಿ ಹತ್ರನೇ ನಿಂತ್ಕೊಂಡಿರ್ತೀನಿ. ಓಕೆ, ನಾನು ಅಷ್ಟೇ. ಅಯ್ಯಪ್ಪ, ಜಿಂಗಾನ ಸೈನಿಕರು ಬಂದಾಗಿದೆ. ಅವರು ಈ ಕಡೆನೆ ಬರ್ತಿದ್ದಾರೆ. ಎಲ್ಲರೂ ಹೋಗಿ ಆಡ್ಕೊಳ್ಳಿ. ಚೆರಿ, ಲಕ್ಕಿ, ಮನೆ ಒಳಗೆ ಹೋಗಿ ಬೇಗ. ಅಯ್ಯೋ ಏನಾಗ್ತಾ ಇದೆ ಇಲ್ಲಿ? ಮೋಟು ಎಷ್ಟೊಂದು ಧೈರ್ಯಶಾಲಿ. ಒಂದೇ ಹೊಡೆತದಲ್ಲಿ ಸೇನಾಪತಿನೇ ಬೀಳಿಸ್ಬಿಟ್ಟ. ಈಗ ಅವರೆಲ್ಲ ಓಡಾಕ್ತಾರೆ ಅಂತನಾ? ಈಗ ಹೆಚ್ಚು ಕೋಪದಲ್ಲಿ ದಾಳಿ ಮಾಡ್ತಾರೆ. ಎಲ್ಲರೂ ಬೇಗ ಆಡ್ಕೊಳ್ಳಿ. ವೀರಾದಿ ವೀರ ಮೋಟು ಅವರನ್ನ ನೋಡ್ಕೊಳ್ತಾರೆ. ಹಾ, ನಡೀರಿ. ಅಯ್ಯೋ ಅಪ್ಪ, ನಿಲ್ಲು, ನಿಂತ್ಕೊಳ್ಳಪ್ಪ. ತಡಿ, ಸ್ಟಾಪ್, ರುಕ್. ಅಯ್ಯೋ. ಅಯ್ಯೋ ನಮ್ಮಪ್ಪ, ಏನ್ ಮಾಡ್ತಾ ಇದೀಯ ನೀನು? ಸ್ಟಾಪ್ ಸ್ಟಾಪ್ ಸ್ಟಾಪ್. ಮೋಟು ನಮ್ಮ ಕುದುರೆಗಳನ್ನ ಓಡಿಸೋದನ್ನ ಎಷ್ಟು ಬೇಗ ಕಲ್ತ್ಬಿಟ್ಟಿದ್ದಾರೆ. ಆ ಕುದುರೆನ ಸ್ಪೀಡ್ ನೋಡು. ಸ್ಪೀಡ್ ಹೆಚ್ಚಾಗ್ತಾನೇ ಇದೆ ಅದು. ಅಯ್ಯೋ, ಅವ್ರು ನಿಲ್ಸು ನಿಲ್ಸು ಅಂತ ಅವ್ರ. ಸಿ ಹಾರ್ಸ್ಗೆ ನಿಲ್ಲು ನಿಲ್ಲು ಅಂತಂದ್ರೆ ಇನ್ನೂ ಜೋರಾಗಿ ಓಡುತ್ತೆ. ಓ ಮೈ ಗಾಡ್, ಹಂಗಾದ್ರೆ ನಮ್ಮ ಮೋಟು ಗತಿ ಏನು? ಅಯ್ಯೋ ಮೋಟ್ರು, ನಿಂತ್ಕೊಳ್ಳಲೇ. ಎಲ್ಗ್ ಹೋಗ್ತಿದ್ಯಪ್ಪ ನೀನು? ನಿಂತ್ಕೊಳ್ಳ, ನಿಂತ್ಕೊಳ್ಳ. ಅಯ್ಯಯ್ಯೋ, ಅಯ್ಯೋ ಅಯ್ಯೋ ಅಯ್ಯೋ, ಕಪ್ಪತ್ಲು, ಕಾಪಾಡೋ, ಯಾರಾದ್ರೂ ಕಾಪಾಡೆ ಪ್ಲೀಸ್, ಕಾಪಾಡೆ. ಕಾಪಾಡ. ಅಯ್ಯೋ, ನನ್ ಕಾಪಾಡಪ್ಪ. ಮೋಟು ತುಂಬಾನೇ ಚೆನ್ನಾಗಿ ಹೋರಾಡ್ತಿದ್ದಾರೆ. ಕುದುರೆನ ಹೇಗೆ ಹಿಂದೆ ತಿರುಗಿಸೋದು ಅಂತಾನೂ ಕಲ್ತ್ಬಿಟ್ರು. ಅಯ್ಯೋ, ಮೋಟ್ರು ಕಾಪಾಡು ಕಾಪಾಡು ಅಂತ ಬಡ್ಕಂತವ್ನಲ್ಲ. ಹೌದೌದು, ಅವರು ಕಾಪಾಡಿ ಅಂತಾನೆ ಕಿರ್ಚ್ತಿದ್ದಾರೆ. ನಾವ್ ಯಾವಾಗ ಕಾಪಾಡಿ ಕಾಪಾಡಿ ಅಂತೀವೋ ಆಗ ಸಿ ಹಾರ್ಸ್ಗಳು ಯಾವ ದಿಕ್ಕಿಂದ ಬಂದಿದ್ವೋ ಅದೇ ದಿಕ್ಕಿಗೆ ಹಿಂದಕ್ಕೆ ಓಡುತ್ತೆ. ಓ ಮೈ ಗಾಡ್, ನಮ್ಮ ಮೋಟು ಪತ್ಲುನ ಭಗವಂತ ಕೂಡ ಬದುಸಕ್ ಆಗೋದಿಲ್ವಲ್ಲ. ಅಯ್ಯೋ ಅಯ್ಯೋ, ಬಚಾವಾಗ್ಬಿಟ್ಟಿ, ಅವರೆಲ್ಲ ಓಡೋಗ್ಬಿಟ್ರು ಕಣ ಪತ್ಲು. ಅಪ್ಪ, ಭಗವಂತನ ಕೋಟಿ ಕೋಟಿ ವಂದನೆಗಳು ಕಣ. ಮೋಟು ಪತ್ಲು ಜಿಂದಾಬಾದ್, ಮೋಟು ಪತ್ಲು ಜಿಂದಾಬಾದ್. ಅಯ್ಯಪ್ಪ, ಅಯ್ಯೋ. ಪತ್ಲು, ಮೋಟು ತುಂಬಾನೇ ದೊಡ್ಡ ವೀರ ನೀನು. ಮತ್ತೆ ಪತ್ಲು ನಿಜವಾದ ಗೆಳೆಯ ಅಂದ್ರೆ ನೀನೆ. ಎಲ್ಲದ್ರಲ್ಲೂ ಅವನ್ಗೆ ಸಹಾಯ ಮಾಡ್ತೀಯ. ನಾಳೆ ನೀವಿಬ್ರು ಹೋಗಿ ಜಿಂಗಾನ ಕೊಂದ್ಬಿಡಿ. ಆಮೇಲೆ ನಮ್ಮ ಅಪ್ಪನ ಕಾಪಾಡಿ. ಹಂಗೆ ಆಗ್ಲಿ. ಇದನ್ನ ತಿನ್ನಿ, ತಗೊಳ್ಳಿ. ಇದನ್ನ ತಿಂದ್ರೆ ನೀವು ನಮ್ ತರನೇ ನೀರಲ್ಲಿ ಉಸಿರಾಡ್ಬೋದು, ಹಾಗೆ ಮಾತಾಡ್ಲೂಬಹುದು. ಪತ್ಲು, ಇದೇ ಒಳ್ಳೆ ಸಮಯ ಕಣೋ. ನಾವ್ ಈಗ್ಲೇ ಇಲ್ಲಿಂದ ಕಳಚ್ಕೊಂಡ್ಬಿಡೋಣ. ಓಕೆ, ಅವ್ರ ಆಟ ಹೌದು ಕಣ, ಓಡೋಗೋದು ಒಳ್ಳೇದು. ಈಗ ನಾವು ನೀರಲ್ಲೂ ಉಸಿರಾಡ್ಬೋದು. ನಡಿ ಓಡೋಣ. ಗೆಳೆಯರೆ, ಮೋಟು ಪತ್ಲು ನಮ್ಮ ಅಪ್ಪನ್ನ ಕಾಪಾಡೋದಕ್ಕೆ ಒಂಟಿಯಾಗಿ ಹೋಗಿದ್ದಾರೆ. ನಾವು ಅವ್ರಿಗೆ ಸಹಾಯ ಮಾಡ್ಬೇಕು. ಇದು ನಮ್ಮ ಹೋರಾಟ ಕೂಡ. ಎಲ್ಲರೂ ನಿಮ್ಮ ಆಯುಧ ತಗೊಂಡು ಬನ್ನಿ. ಒಂದಲ್ಲ ಒಂದಿನ ಈ ಮೋಟು ಪತ್ಲು ನಮ್ಮಿಬ್ಬರನ್ನ ಮೇಲೆ ಕಳ್ಸೋದಂತೂ ಗ್ಯಾರಂಟಿ. ನಿಂತ್ಕೊ ಅಂತ ಹೇಳ್ಬೇಡ ಕಣ ಕುದುರೆಗೆ. ನಾವು ಫಾಸ್ಟ್ ಆಗಿ ಹೋಗ್ಬೇಕು. ನಾನೀಗ ಮಾತ್ರ ಹೇಳ್ಬೇಡ. ನಾನೀಗ ಇದನ್ನ ಓಡಿಸೋದನ್ನ ಎಲ್ಲಾ ಕೋಡ್ಗಳನ್ನು ತಿಳ್ಕೊಂಡ್ಬಿಟ್ಟಿದೀನಿ ಪತ್ಲು.
ನೋಡು. ಇಲ್ಲೇನೋ ಇಷ್ಟೊಂದು ಬೆಳಕಿದೆ. ಶಾಂತಿ. ಅಯ್ಯಪ್ಪ ಎಸ್ಕೇಪ್ ಆಗೋ. ಜೋರಾಗಿ ಓಡ್ಸ ಮಾಡು. ತಪ್ಪಿಸ್ಕೋ. ಅರೆ ಇದಂತೂ ನೀವು ಮತ್ಸ್ಯಕನ್ಯೆ ತಂದೆನಾ? ಹೌದು, ಆದರೆ ತಾವಿಬ್ಬರು ಯಾರು? ಅದನ್ನ ನಾನು ಹೇಳ್ತೀನಿ. ಅವರು ನಿನ್ನ ಮಿತ್ರ, ನನಗ್ ಶತ್ರು. ನಾನ್ ಜಿಂಗ. ಜಿಂಗ ಓಡು 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 ಓಡು. ನಿಲ್ಲಿ. ಮೋಟು ಪತ್ಲು ನಮ್ಮ ರಾಜನ ಕಾಪಾಡಿದ್ದಾರೆ. ಈಗ ನಮ್ಗೆ ಯಾವುದೇ ಭಯ ಇಲ್ಲ. ದಾಳಿ ಮಾಡಿ, ಯಾರು ಉಳಿಲೇಬಾರ್ದು. ದಾಳಿ. ನಾನ್ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಇವತ್ತು ನಾನು ದೊಡ್ಡ ದೊಡ್ಡ ಮೀನ ಹಿಡಿದು ತಿನ್ನಬೇಕು ಅಲ್ಲವಾ? ಕಾಪಾಡಿ. ಸದ್ಯ ಒಳ್ಳೇದಾಯ್ತು. ಇನ್ಯಾವ್ದಾದ್ರೂ 5 ಸ್ಟಾರ್ ಹೋಟೆಲ್ ಅಲ್ಲೇ ಅವನು ಡಿಶ್ ಆಗಿ ಸರ್ವ್ ಮಾಡ್ಬಿಡ್ತಾರೆ. ಮೋಟು ಪತ್ಲುಗೆ ಜೈವಾಗ್ಲಿ. ಮೋಟು ಪತ್ಲುಗೆ ಜೈವಾಗ್ಲಿ. ಮೋಟು ಪತ್ಲುಗೆ ಜೈವಾಗ್ಲಿ. ಮಕ್ಕಳೇ, ಮೋಟು ಪತ್ಲು ತಮ್ಮ ಪ್ರಾಣದ ಬಗ್ಗೆ ಲೆಕ್ಕಿಸದೆ ನಮ್ಮನ್ನು ಮತ್ತು ನಮ್ಮ ರಾಜ್ಯವನ್ನು ಕಾಪಾಡಿದ್ದಾರೆ. ಆದ್ದರಿಂದ ನಮ್ಮ ಪರಂಪರೆಯ ಅನುಗುಣವಾಗಿ ನಮ್ಮ ಮಕ್ಕಳಿಬ್ಬರನ್ನು ಅವರಿಗೆ ವಿವಾಹ ಮಾಡಿಕೊಡುತ್ತೇನೆ. ಏನು? ಅಯ್ಯೋ, ಮೋಟುವಿನ ಮದುವೆ ಮೇರಿ ಜೊತೆ ಮತ್ತು ಪತ್ಲುವಿನ ಜೊತೆ ಚೆರಿ ಜೊತೆ ಆಗುತ್ತದೆ ಮತ್ತು ಅವರಿಬ್ರು ಇನ್ನು ಮುಂದೆ ಈ ರಾಜ್ಯದ ರಾಜರಾಗಿರ್ತಾರೆ. ಆಯ್ತಾ? ಇಲ್ಲಿಂದ ಓಡೋಗೋಣ. ಕಾಪಾಡಿ. ಎಸ್ಕೇಪ್.